ಬೆಳಗ್ಗೆ 5 ಗಂಟೆ ಆಗಿದೆ. ಆಗುಂಬೆಗೆ ಹೊರಡೋಣ ಅಂತ ನಮ್ಮ ಫ್ರೆಂಡ್ಸು ಎಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ನೋಡೋಣ, ಅಲ್ಲಿರೋ ಕೆಲವೊಂದು ಪ್ಲೇಸ್ಗಳನ್ನ ತೋರಿಸ್ತೀನಿ. ಫೈನಲಿ ನಮ್ಮ ಫ್ರೆಂಡ್ಸಿಗೆಲ್ಲ ರೆಡಿ ಮಾಡಿಸಿ ಆನ್ ದ ವೇ ಆಗುಂಬೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದು ನಾವು ಸಕ್ಕರೆಬೇಲ್ ಹತ್ರ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಈಗ ಸಕ್ಕರೆಬೇಲಿಂದ ತೀರ್ಥಹಳ್ಳಿಗೆ ರೀಚ್ ಆದ್ವಿ. ಇಲ್ಲಿ ಬ್ರೇಕ್ಫಾಸ್ಟಿಗೆ ಯಾವ್ದಾದ್ರು ಹೋಟ್ಲ್ ಇದೆಯಾ ಅಂತ ಹುಡುಕ್ತಾ ಇದ್ದೀವಿ. ತೀರ್ಥಹಳ್ಳಿಲಿ ಟಿಫನ್ ಮುಗಿಸಿ ಈಗ ಆಗುಂಬೆಯಲ್ಲಿ ವ್ಯೂ ಪಾಯಿಂಟ್ ನೋಡೋಣ ಅಂತ ಈಗ ಆಗುಂಬೆಗೆ ಹೋಗ್ತಾ ಇದ್ದೀವಿ. ಗೈಸ್, ಫೈನಲಿ ಆಗುಂಬೆ ವ್ಯೂ ಪಾಯಿಂಟಿಗೆ ರೀಚ್ ಆದ್ವಿ. ಆಗುಂಬೆ ವ್ಯೂ ನೋಡೋಕ್ಕಂತೂ ಸಕ್ಕತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಆ ವ್ಯೂಸ್. ವ್ಯೂ ಪಾಯಿಂಟ್ ನೋಡಿಕೊಂಡು ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿರೋ ಕೂಡ್ಲು ತೀರ್ಥ ಫಾಲ್ಸ್ನ ನೋಡ್ಬೇಕಂತ ಘಾಟ್ ಸೆಕ್ಷನ್ ಇಂದ ಘಾಟ್ ಇಳಿಸ್ಕೊಂತ ಹೋಗ್ತಾ ಇದ್ದೀವಿ. ನಾವು ಮೇನ್ ರೋಡಿಂದ ಬರ್ತಾ ಬರ್ತಾ ಮಣ್ ರೋಡಿಗೆ ಬಂದಿದ್ದೀವಿ. ಈ ರೋಡಲ್ಲಿ ನಾವು ಎಕ್ಸ್ಪಲ್ಸು ಮತ್ತು ಸ್ಪ್ಲೆಂಡರ್ ತೊಗೊಂಬಂದಿದ್ದೀವಿ. ನಮ್ಮ ಹುಡುಗ ಅಂತರೂ ಸ್ಪ್ಲೆಂಡರ್ನ ಸೂಪರ್ ಬೇಕ್ ರೇಂಜಲ್ಲಿ ಹೊಡಿತಾವೆ ನೋಡ್ರಿ. ಈ ಮಣ್ ರೋಡಲ್ಲಿ ಆಫ್ ರೋಡ್ ಮಾಡ್ಕೊತ ಹತ್ತತ್ರ 6 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ಇನ್ನು ಎಷ್ಟು ದೂರ ಇದೆಯಾ ಗೊತ್ತಿಲ್ಲ ಫಾಲ್ಸು. ಕೊನೆಗೂ ಕೂಡ್ಲು ತೀರ್ಥ ಫಾಲ್ಸ್ ರೀಚ್ ಆದ್ವಿ. ಫಾಲ್ಸ್ ನೋಡ್ಬೇಕಂದ್ರೆ ಒಬ್ಬರಿಂದ 100 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಮತ್ತು ನೀವು ತಗೊಂಡೋಗೋ ಪ್ಲಾಸ್ಟಿಕ್ ಐಟಮ್ಗಳನ್ನ ಕೌಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನೇನಾದರೂ ವಾಪಸ್ ತರಲಿಲ್ಲ ಅಂದರೆ ಫೈನ್ ಆಗುತ್ತೆ. ಕೂಡ್ಲು ತೀರ್ಥ ಫಾಲ್ಸು ಅಂತ ಹೋಗ್ತಾ ಇದ್ದೀವಿ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ನೋಡಿ ಎಂಟ್ರೆನ್ಸ್ ಇಂದ ಫಾಲ್ಸಿಗೆ ಸುಮಾರು 4 ಕಿಲೋಮೀಟರ್ ಇದೆ. ನಾವಾಗಲೇ 2 ಕಿಲೋಮೀಟರ್ ನಡ್ಕೊಂಬಂದಿದ್ವಿ. ನಡ್ಕೊಂಬಂದು ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ನನ್ನ ಮಕ್ಕಳು ಗಾಯ್ಸ್, ಫೈನಲಿ ಕೂಡ್ಲು ತೀರ್ಥ ಫಾಲ್ಸಿಗೆ ಬಂದ್ಬಿಟ್ವಿ. ಇಲ್ಲಿಂದ ಸ್ವಲ್ಪ ದೂರ ಹೋಗಿ ನಿಮಗೆ ಫಾಲ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಜಾಗ ಮಾತ್ರ ತುಂಬ ಜಾರ್ತಾ ಇತ್ತು. ಕಲ್ಗಳ ಮೇಲೆಲ್ಲ ಪಾಚಿ ಕಟ್ಬಿಟ್ಟಿತ್ತು. ಫಾಲ್ಸ್ ನೋಡಿದ ತಕ್ಷಣ ಇಲ್ಲಿನ ಜನಗಳಂತರೂ ಕೂಗಾಡ್ತಾ ಇದ್ರು. ಇವ್ರುಗಳ ಕೂಗಾಟ ನೋಡಿ ನಮ್ಮ ಫ್ರೆಂಡ್ಸ್ ಅಂತರೂ ರಚ್ಚಿಗೆದ್ಬಿಟ್ಟು ಅವರು ಜೋರಾಗಿ ಕೂಗಾಡ್ತಿದ್ರು. ಗಾಯ್ಸ್, ಫೈನಲಿ ನೋಡಿ ಹೇಗಿದೆ ಕೂಡ್ಲು ತೀರ್ಥ ಫಾಲ್ಸ್. ಗಾಯ್ಸ್, ಫಾಲ್ಸ್ ಮಾತ್ರ ಸಖತ್ತಾಗಿತ್ತು. ನಡ್ಕೊಂಬಂದಾಗಿದ್ದ ಸುಸ್ತಿಗೆ ನೀರು ನೋಡಿದ ತಕ್ಷಣ ಎಲ್ಲರೂ ನೀರಲ್ಲಿ ಇಳ್ದು ಆಟ ಆಡೋಕ್ಕೆ ಶುರು ಮಾಡಿದ್ವಿ. ಹಂಗೆ ನೀರಲ್ಲಿ ಇಳ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ರು. ಗೈಸ್, ಮೇಲಿಂದ ನೀರು ಬೀಳೋ ಫೋರ್ಸಿಗೆ ಮೈ ಮೇಲೆಲ್ಲ ಹೊಡ್ತಾ ಬಿತ್ತು. ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಗೈಸ್, ನಾವು ಈಜೊಡಿಯೋ ಟೈಮಲ್ಲಿ ಇಲ್ಲಿರೋ ಜನ ಏನು ಹೇಳ್ತಿದ್ರ ಅಂತ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ ಗೈಸ್, ನಮ್ಮ RCB ಫ್ಯಾನ್ಸ್ಗಳ ಆರ್ಭಟನ. ಕೊನೆಗೂ ಫಾಲ್ಸ್ ಅಲ್ಲಿ ಆಟ ಆಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ವಿ. ಇಳಿಯಕ್ಕಂತೂ ಆಗ್ತಾನೆ ಇರಲಿಲ್ಲ. ಕೊನೆಗೂ ಕೂಡ್ಲು ತೀರ್ಥ ಫಾಲ್ಸ್ ನೋಡ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ನೀವು ನೋಡ್ದಂಗೆ ಈ ವಿಡಿಯೋದಲ್ಲಿ ಕೂಡ್ಲು ತೀರ್ಥ ಫಾಲ್ಸ್ನ ತೋರಿಸಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಈ ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಸರಿ ಮಾಡ್ಕೊತೀನಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ.